ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏ ಮಹೇಶ್, ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ರಲ್ಲ, ಅವ್ರು ಫೋನ್ ಮಾಡಿ ಮಗು ಸಿಕ್ಕಿದೆ ಸ್ಟೇಷನ್ ಬನ್ನಿ ಅಂತ ಹೇಳು. ಓಕೆ. ನೀವು ಅಲ್ಲಿರಿ, ಕರಿತೀವಿ. ಬಾಬು, ಅದಕ್ಕೆ ಹೇಳಿದ್ದು ಇದು ಕಲಿಯುಗ, ಯಾರು ನಂಬಾರ್ದು ಅಂತ. ಈಗ ನೋಡು, ಮಗು ಸಿಕ್ತಂದು ಕರ್ಕೊಂಬಂದ್ಬಿಟ್ರೆ ಆ ಪೊಲೀಸಪ್ಪ ನಮ್ಮನ್ನೇ ಮಕ್ಕಳು ಥರ ನೋಡ್ತಾವನೆ. ಹೆಚ್ಚಾಗಲ್ಲ, ನೀನು ಹೇಳ್ದಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಾವೇ ಕದ್ದಿದ್ದು ಅಂತ ಜೈಲಿಗೆ ಹಾಕ್ಬಿಟ್ರು. ಅದಕ್ಕೆ ಆಗಾಗ ಬಡ್ಕೊಳ್ಳೋದು, ನಮ್ಮಂಥವ್ರ ಮಾತನ್ನ ಕೇಳು ಅಂತ. ಕಳೆ, ಆ ಪೊಲೀಸಪ್ಪ ನಿನ್ನ ನೋಡೋನೆ ಮಗುನ ಕಿಡ್ನಾಪ್ ಮಾಡಿರ್ಬೇಕು ಅಂದ್ಕೊಂಡು ಹಂಗೆ ಹೇಳಿದಾನೆ ಅನ್ಸುತ್ತೆ. ನೋಡೋಕ್ಕೆ ನೀನು ಮಕ್ಕಳು ಕಳ್ಳನ ಥರನೇ ಇದೆಯಾ? ಏನು ತಮಾಷೆನಾ? ನಿಜವಾಗ್ಲೂ ಹೇಳ್ತೀನಿ ಕಣ. ನಡಿ, ಕೇಳ್ಕೊಂಬಂದ್ಬಿಡಮ್ಮ. ಸುಮ್ಕೆ ನಿಂತ್ಕೋ. ದೀಟ ಬಾ. ನನ್ನ ಮಗಳು ಮಹೇಶ, ಅವ್ರನ್ನ ಕರೆಯಪ್ಪ. ನೋಡಿ, ಇವರಿಗೆ ಮಗು ಸಿಕ್ಕಿರೋದು. ಜಾನು, ಊಟ ನಿಮ್ಮೊಬ್ರಿಗೇನಾ? ಏನಾಯ್ತಮ್ಮ? ಏನಾಗ್ತಾಯ್ತು ಮಗಳೇ? ಅಯ್ಯೋ, ಅಯ್ಯೋ, ಏನ್ ಮಾಡ್ತಿದ್ದೀರಾ? ಇವಳಿನ್ ಯಾಕೆ? ನಿನ್ನ ಮುರಳಿಯವ್ರನ್ನ ದೂರ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಕೌಸಲ್ಯವ್ರ ಜೊತೆ ಸೇರಿ ನಿಮಗೆ ತುಂಬಾನೇ ಕಷ್ಟ ಕೊಟ್ಟೆ. ಆದ್ರೆ ನೀವು ನನಗೆ ಜೀವನ ಕೊಡ್ತಿದ್ದೀರ. ಈಗಲಾದ್ರೂ ನಗ್ಬೋದಲ್ವ? ನನ್ನ ಜೀವನದಾಗೆ ಏಟೇ ಕಷ್ಟ ಇದ್ರು ಅದನ್ನೆಲ್ಲ ಸಹಿಸ್ಕೊಂಡಿದ್ಕೆ ಅದ್ಯಾವ್ರು ನಿಮ್ಮನ್ನ ವರವಾಗಿ ಕೊಟ್ಟಷ್ಟೇ ಖುಷಿ ಆಯ್ತೈತೆ. ಈ ಕ್ಷಣದಿಂದ ಕೊನೆ ಕ್ಷಣದವರೆಗೂ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಸಾನವ್ರೆ. ನನಗೆ ನಿಮ್ಗೆ ಯಾಕೆ ಕೋಪ ಐತೆ, ಆದರೆ ಇಷ್ಟೇ ಇಲ್ಲ ಅಂತ ಯಾರು ಹೇಳಿದ್ದು? ಯಾವ ಕೇಸತ್ತೆ? ಚಂದ್ರು ಯಾವುದೋ ಕೇಸ್ ವಿಷಯದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಏನದು? ಅದು ದೇವಸ್ಥಾನದಾಗೆ ಯಾರೊಬ್ರು ಬಡವರು ಸಿಕ್ಕಿದ್ರು ಕಣವ. ಅವರು ಯಾವುದೋ ಕೇಸ್ ಹಾಕೊಂಡವ್ರಂತೆ. ಅವ್ರ ವಿರುದ್ಧ ಈ ಚಂದ್ರು ವಾದ ಮಾಡ್ತವನಂತೆ. ಅದಕ್ಕೆ ಅವ್ರಿಗೆ ಹೇಳ್ತಿದ್ದೆ, ಲಾಯರ್ ಆದಮೇಲೆ ಬಡವ್ರ ವಿರುದ್ಧ ವಾದ ಮಾಡಬೇಡ, ಆಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಕಷ್ಟ ಅಂತ ಬುದ್ಧಿ ಹೇಳ್ತಿದ್ದೆ ಕಣವ. ಹೌದಾ ಚಂದ್ರು?
ಬರೀ ಆಫೀಸ್ ವಿಷಯಕ್ಕೆ ನೀವು ಇಷ್ಟೊಂದು ಟೆನ್ಷನ್ ಆಗ್ತೀರಾ? ನಿಮ್ಮ ಮುಖ ನೋಡ್ತಿದ್ರೆ ಯಾವುದೋ ದೊಡ್ಡ ವಿಷಯನ ಮುಚ್ಚಿಡೋ ಥರ ಇದೆ. ಇಲ್ಲ ವಸು, ಅದೇನಿಲ್ಲ. ಅಮ್ಮ ಹೇಳ್ದಾಗೆ ಆಪೋಸಿಟ್ ಕ್ಲೈಂಟ್ ಅವರು ತುಂಬ ಕಷ್ಟದಲ್ಲಿದ್ದಾರೆ. ಆ್ಯಂಡ್ ನಿಮಗೆ ಗೊತ್ತಲ್ಲ, ಅಮ್ಮಂಗೆ ಬಡವ್ರ ಕಂಡ್ರೆ ಸ್ವಲ್ಪ ಕರುಣೆ ಜಾಸ್ತಿ. ಅದನ್ನೇ ಜೋರಾಗಿ ಹೇಳ್ತಾಯಿದ್ರು. ಹೌದು, ನೀನ್ಯಾಕೆ ಪೂರ್ತಿ ಕೇಳಿಸ್ಕೊಳ್ದಲ್ಲೇ ತಪ್ಪು ತಿಳ್ಕೊತಿದ್ಯಾ? ಅತ್ತೆ, ನೀವು ಮಾತಾಡಬೇಕಾದ್ರೆ ಅಣ್ಣಯ್ಯ ಮತ್ತು ಅವ್ವನ ವಿಷಯ ಮಾತಾಡಿದ್ರಿ. ಓ ಅದಾ, ಇಂಥ ವಿಚಾರ ಮಾತಾಡ್ಬೇಕಾದ್ರೆ ನಿಮ್ಮ ಅವನ ಹೆಸರು ಹೇಳ್ದೆ ಇರೋಕ್ಕಾಯ್ತದೆ? ಏಳು, ನೀನು ಬಂಗಾರಮ್ಮನ ಅಳಿಯಾಗಿ ಹಿಂಗೆಲ್ಲ ನಡ್ಕೋಬಾರ್ದು. ಕಂಟಿ ಹಂಗೆ ರವನ್ ಮಾತನ್ನ ಮೀರದೆ ನಡ್ಕೋತಿದ್ನೋ, ನೀನು ಹಂಗೆ ಇರಬೇಕು ಅಂತ ಹೇಳ್ತಿದ್ದೆ ಕಣ, ಅಲ್ವಾ ಚಂದ್ರ? ನಿಮಗೆ ಗೊತ್ತಲ್ಲ ವಸು, ಕೆಲವು ಸಲ ಅಮ್ಮನ ಮಾತನ್ನ ಮೀರಿದ್ದೀನಲ್ವಾ, ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ. ಅದನ್ನೇ ಬೈತಾ ಹೇಳ್ತಿದ್ರು ಅಷ್ಟೇ. ಅಷ್ಟೇನಾ? ನೀವಿಬ್ಬರು ಮಾತಾಡ್ತಿರೋದನ್ನ ನೋಡಿ ನಮ್ಮನೆ ಮೇಲೆ ಯಾರೋ ಕೇಸ್ ಹಾಕಿದ್ದಾರೆ ಅಂತ ಅಂದ್ಕೊಂಡೆ. ನೀವಿಬ್ರು ಮಾತಾಡ್ತೀರಿ, ನಾ ಬರ್ತೀನಿ. ವಸು, ನಾನೊಬ್ರನ್ನ ಮೀಟ್ ಮಾಡ್ಬೇಕು, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ ಆಯ್ತಾ? ನಂಗ್ಯಾಕೋ ಇವರಿಬ್ರು ಯಾವುದೋ ಒಂದು ವಿಷಯನ ಬೇಕು ಅಂತಲೇ ಮುಚ್ಚಿಡಕ್ಕೆ ನೋಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಸಹನಾ ಅವರೇ, ನನ್ನ ಮಗಳು ನಿಮ್ಮ ಹತ್ರ ಐತ್ಲಾ? ಓಹೋ, ಇವರು ಮೊದಲನೇ ಪರಿಚಯ ಇದೆಯಾ? ಇದಪ್ಪ ತಮಾಷೆ ಅಂದರೆ. ಮಗು ಕಳೆದೋಗಿ ಗೊತ್ತಿರೋಗೆ ಸಿಗುತ್ತೆ, ಆದರೆ ಆ ಮಗು ಯಾರ್ದು ಅಂತ ಇವ್ರಿಗೆ ಗೊತ್ತಿಲ್ಲ. ನೀವುಗಲ್ಲಿ ಸೈನ್ ಮಾಡಿ. ವಿನೋತ್ ಅವರೇ, ನಿಮ್ದ ಮಗು? ಹೌದು, ಇವಳು ನನ್ನ ಮಗಳು ಜಾನು ಅಂತ. ಜಾನು, ಎಲ್ಲೋಗಿದೆ ನೀನು? ನಮ್ಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಯಾಕೆ ಜಾನು? ನಾನೇನ್ ಮಾಡ್ದೆ? ನೀನು ಪಪ್ಪ ಯಾವಾಗಲೂ ಜಗಳ ಆಡ್ತಿರ್ತೀರಾ.